ಇನ್ನು ಬಳ್ಳಾರಿ ಜೈಲಲ್ಲಿ ಮೊದಲ ದಿನಾನೇ ದರ್ಶನ್ ಒದ್ದಾಡ್ಬಿಟ್ಟಿದ್ದಾರೆ. ಹೊಸ ಜೈಲಿನ ವಾತಾವರಣ ಸೆಟ್ ಆಗಿದೆ, ಪರದಾಡಿದ್ದಾರೆ. ರಾತ್ರಿ 1 ಗಂಟೆವರೆಗೂ ಕೂಡ ನಿದ್ದೆ ಬಂದಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ರಾತ್ರಿ 1 ಗಂಟೆವರೆಗೂ ಕೂಡ ನಿದ್ದೆ ಬಾರದೆ ಒದ್ದಾಡಿದ್ದಾರೆ ದರ್ಶನ್. ಯಾಕಂದ್ರೆ ಈಗ ಅವ್ರು ಇದಾರಲ್ಲ ಅಲ್ಲಿ ಸೆಲ್ ನಂಬರ್ 15 ಬಳ್ಳಾರಿ ಜೈಲಲ್ಲಿ, ಅದು ಬಹಳ ಸಣ್ಣ ಸೆಲ್ ಆಗಿರೋದ್ರಿಂದ ಚಾಲೆಂಜಿಂಗ್ ಸ್ಟಾರ್ಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಹೇಗಿತ್ತು ದರ್ಶನ್ರ ಬಳ್ಳಾರಿಯ ಜೈಲ್ ಡೈರಿ ಅನ್ನೋದು ಮೊದಲ ದಿನದ್ದು. ಅದು ಕೂಡ ಮೊದಲ ದಿನ ನಿನ್ನೆಯಷ್ಟೇ ಅವರನ್ನು ಬೆಳಗ್ಗೆ ಒಂದು 10 ಗಂಟೆ ಸುಮಾರಿಗೆ ಶಿಫ್ಟ್ ಮಾಡಿದ್ದಾರೆ. ಒಂದು ರಾತ್ರಿ ಕಳೆದಿದ್ದಾರೆ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ. ಆ ಒಂದು ರಾತ್ರಿನೇ ಆ ಸೆಲ್ನಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕಾಗಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಸೆಲ್ ಸ್ವಲ್ಪ ದೊಡ್ಡದಿತ್ತು, ಕಾರಾಗೃಹನೂ ದೊಡ್ಡದಿತ್ತು. ಇಲ್ಲಿ ಏನೂ ಇಲ್ಲ, ಬಹಳ ಸಣ್ಣದಾದ ಸೆಲ್ಲು, ಬಹಳ ಕಿರಿಕಿರಿ ಆಗಿದೆ. ರಾತ್ರಿ ಸುಮಾರು 1 ಗಂಟೆವರೆಗೂ ಕೂಡ ಒದ್ದಾಡಿದ್ದಾರೆ. ದರ್ಶನ್ ನಿದ್ದೆ ಬಂದಿಲ್ಲ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇರೋದು. ಮೊದಲೇ ಹೇಳಲಾಗಿತ್ತು ಅಂದರೆ ಇಲ್ಲಿಗೆ ಹೊಂದಿಕೊಳ್ಳೋದು ಕಷ್ಟ ಅಂತ. ಹಾಗೆ ಆಗ್ತಾ ಇದೆ ಈಗ. ನಿನ್ನೆ ಬೆಳಗ್ಗೆ 10:30 ಸುಮಾರಿಗೆ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ. ಜೈಲಲ್ಲಿ ನಿನ್ನೆ ಮಧ್ಯಾಹ್ನ ಊಟವನ್ನು ದರ್ಶನ್ ನಿರಾಕರಿಸಿದ್ರು. ಊಟ ಬೇಡ ನನಗೆ ಅಂತ ಹೇಳಿ ಊಟ ನಿರಾಕರಿಸಿದ್ರು. ಸಂಜೆ ವೇಳೆ ಚಪಾತಿ, ಪಲ್ಯ ಮತ್ತು ಅನ್ನ ಸಾಂಬಾರ್ ಸೇವನೆ ಮಾಡಿದರು. ಸಂಜೆ ಉಪಹಾರ ಸೇವನೆ ಮಾಡಿದ್ದಾರೆ. ಜೈಲು ಇಕ್ಕಟ್ಟಿದ್ದ ಹಿನ್ನೆಲೆ ನಿದ್ದೆ ಬರದೆ ಒದ್ದಾಡಿದ್ದಾರೆ. ಅಂದರೆ ಅವ್ರು ಇರುವಂಥ ಸೆಲ್ಲು 12/6 ಉದ್ದ ಇದೆ. ಆರೋಪಿ ದರ್ಶನ್ ಇರುವಂಥ ಸೆಲ್ಲು ಅಂದರೆ 6 ಅಡಿ ಅಗಲ, 12 ಅಡಿ ಉದ್ದ, ಇಷ್ಟೇ ಇರೋದು ಸೆಲ್ ಅದು. ಹೀಗಾಗಿ ನಿದ್ದೆ ಮಾಡೋದಕ್ಕೆ ತಡರಾತ್ರಿವರೆಗೂ ಕೂಡ ಅವರು ಒದ್ದಾಡಬೇಕಾಗಿ ಬಂದಿದೆ. ಎಷ್ಟು ವರ್ಷಗಳಾಗಿತ್ತು ಅಥವಾ ಈ ಹಿಂದೆ ಇಂಥ ಸ್ಥಳಗಳಲ್ಲಿ ಮಲಗಿದ್ರೋ ಇಲ್ವೋ. ಹಾಗಾಗಿ ರಾತ್ರಿ 1 ಗಂಟೆವರೆಗೆ ನಿದ್ದೆ ಮಾಡದೆ ದರ್ಶನ್ ಒದ್ದಾಡಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ನಿದ್ದೆ ಬಂದಿರಬೇಕು. ಫ್ಯಾನ್ ವ್ಯವಸ್ಥೆ ಇದ್ರೂ ಕೂಡ ನಿದ್ದೆಗೆ ಕಷ್ಟಪಟ್ಟಿದ್ದಾರೆ ದರ್ಶನ್. ದರ್ಶನ್ನೇ 6 ಫೀಟ್ ಆ್ಯಂಡ್ ಎಬೋ ಇದ್ದಾರೆ. ಅಂಥದ್ರಲ್ಲಿ 12 ಅಡಿ ಉದ್ದ, 6 ಅಡಿ ಅಗಲ ಜಾಗದಲ್ಲಿ ಅವರನ್ನು ಇರಿಸಿರೋದು. ಅಲ್ಲಿಗೆ ಬಳ್ಳಾರಿ ಜೈಲಲ್ಲಿ 1 ದಿನ ಕಳೆದಿದ್ದಾರೆ ನಟ ದರ್ಶನ್. ದಾಸ ಜೈಲಲ್ಲಿ ಸಮಯ ಕಳೆಯೋದಕ್ಕೆ ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಅಷ್ಟೇ ಪುಸ್ತಕಗಳನ್ನು ಓದೋ ಅಭ್ಯಾಸ ಬೆಳೆಸ್ಕೊಂಡಿದ್ರು. ನಿನ್ನೆ 2 ದೊಡ್ಡ ಪುಸ್ತಕ ಮತ್ತು ಬ್ಯಾಗ್ಗಳೊಂದಿಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ದರ್ಶನ್ ಜೊತೆಗಿಟ್ಕೊಂಡಿದ್ರು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬ್ಯಾಗ್ ತುಂಬ ಪುಸ್ತಕಗಳಿತ್ತು ಅಂತ. ಕೆಲ ಪುಸ್ತಕಗಳನ್ನು ಕುಟುಂಬಸ್ಥರು ಮತ್ತು ಸ್ನೇಹಿತರು ನೀಡಿದ್ರು. ಆ ಪುಸ್ತಕಗಳನ್ನು ಜೊತೆಗೆ ಹೊತ್ಕೊಂಡು ಬಂದಿದ್ದಾರೆ ಆರೋಪಿ ದರ್ಶನ್. ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಪುಸ್ತಕಗಳನ್ನು ಸದ್ಯ ದರ್ಶನ್ ಜೈಲಿನಲ್ಲಿ ಓದ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.